ರಾಜ್ಯ ಸರ್ಕಾರವು ಪಡಿತರ ಕಾರ್ಡುದಾರರಿಗೆ ಡಿಬಿಟಿ ಮುಖಾಂತರ ಹಣ ಕಳಿಸುವುದನ್ನು ನಿಲ್ಲಿಸಿ ಅದರ ಬದಲಿಗೆ ಕಾರ್ಡುದಾರರಿಗೆ ಆಹಾರ ಪದಾರ್ಥ ಕೊಡಿಸಿಕೊಡಿ ಎಂದು ಪಡಿತರ ವಿತರಣಾ ಸಂಘದ ರಾಜ್ಯಾಧ್ಯಕ್ಷರಾದ ಟಿ ಕೃಷ್ಣಪ್ಪ ಹೇಳಿದ್ದಾರೆ. ಡಿಬಿಟಿ ಮುಖಾಂತರ ಹಣವು ಕಾರ್ಡುದಾರರಿಗೆ ಕಾರಣಾಂತರಗಳಿಂದ ಸಂದಾಯವಾಗದೇ ಇರುವುದರಿಂದ ದಯಮಾಡಿ ಹಣದ ಬದಲು ದಿನನಿತ್ಯದ ಬಳಕೆಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಕಾರ್ಡುದಾರರಿಗೆ ಕೊಡಬೇಕಾಗಿದೆ ಹಾಗೂ ಸುಮಾರು 7 ವರ್ಷಗಳಿಂದ KYC ಮಾಡಿರುವ ಕಮಿಷನ್ ಅನ್ನು ಮಾಲೀಕರಿಗೆ ಬಿಡುಗಡೆ ಮಾಡಬೇಕು ಎಂದಿದ್ದಾರೆ. ಅಲ್ಲದೆ ರಾಜ್ಯದ ಎಲ್ಲ ಸಗಟು ಮಳಿಗೆಗಳಿಗೆ ಹಾಗೂ ಹೋಲ್ಸೇಲ್ ಸಗಟು ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ ತೂಕದ ಯಂತ್ರಗಳನ್ನು ಅಳವಡಿಸಲು ಮತ್ತು ಎಲ್ಲ ಸಗಟು ಮಳಿಗೆಗಳಿಗೆ CCTV ಕ್ಯಾಮೆರಾ ಅಳವಡಿಸಬೇಕಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಆದ್ದರಿಂದ ದಯಮಾಡಿ ರಾಜ್ಯ ಸರ್ಕಾರವು ನಮ್ಮ ಮನವಿಗೆ ಸ್ವೀಕರಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಟಿ ಕೃಷ್ಣಪ್ಪ ಹಾಗೂ ರಾಶಿ ಉಪಾಧ್ಯಕ್ಷರಾದ ಡಿ ತಾಯಣ್ಣ, ಚನ್ನಕೇಶವಗೌಡ, ಕೆ ರಾಮಚಂದ್ರು, ಭಾಸ್ಕರ್, ಓಮಣ್ಣ ಮತ್ತು ಸಿದ್ದಲಿಂಗಯ್ಯ, ಪ್ರಕಾಶ್ ಹಾಗೂ ಸಂಘದ ಸದಸ್ಯರುಗಳು ಒತ್ತಾಯಿಸಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಕಾರ್ಡುದಾರ ಸಮಸ್ಯೆ ಏನಿದೆ ಅಂತ ನಮಗಿಂತ ನಿಮಗೆ ಚೆನ್ನಾಗಿದೆ. ಸುಮಾರು 1 ವರ್ಷ ಆಗಿದೆ ಸರ್ಕಾರ ಬಂದು. ಆದರೂ ಸಹ ಚುನಾವಣೆ ಮಧ್ಯೆ ನಾವು 10 kg ಅಕ್ಕಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಆದರೂ ಸಹ ಇದುವರೆಗೆ 10 kg ಅಕ್ಕಿ ಕೊಡೋಕ್ಕಾಗಿಲ್ಲ. ಈಗ ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ 5 kg. ಇಡೀ ದೇಶದ 83 ಕೋಟಿ ಜನಕ್ಕೂ 5 kg ಅಕ್ಕಿನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದೇ ಅಕ್ಕಿನ ನಮ್ಮ ರಾಜ್ಯದಲ್ಲಿ ವಿತರಣೆ ಮಾಡ್ತಾ ಇದೆ. DBT ಮುಖಾಂತರ ನಾವು 5 kg ಇದನ್ನು ನಾವು ಕಳಿಸ್ಕೊಡ್ತೀವಿ ಅಂತ ಈಗ ಅದು ಸುಮಾರು 3-4 ತಿಂಗಳಿಂದ ಸ್ಟಾಪ್ ಆಗಿದೆ. ಕೆಲವು ಕಾರಣಗಳಿವೆ. ಅದಲ್ಲದೆ 1,28,00,000 ಕಾರ್ಡ್ ಇರೋದು ನಮ್ಮ ರಾಜ್ಯದಲ್ಲಿ. ಯಾವುದು ಅಂತ್ಯೋದಯ ಮತ್ತು BPL ಎಲ್ಲ ಸೇರಿ 1,28,00,000 ಕಾರ್ಡ್ ಇದೆ. ಅದರಲ್ಲಿ ಸುಮಾರು 30-35 ಲಕ್ಷ ಕಾರ್ಡ್ ದಾಖಲಾತಿಗಳೇ ಸಿಕ್ಕಿಲ್ಲ. ಅಂದರೆ ಕಾರ್ಡ್ ದಾಖಲಾತಿ ಇದೆ, ಅವರ ಅಕೌಂಟ್ ನಂಬರು, ಆಧಾರ್ ನಂಬರು ಇಲ್ಲೇ ಸಿಕ್ಕಿದೆ. ಆ ದುಡ್ಡು ಅವ್ರಿಗೆ ಕಳ್ಸೋಕ್ಕಾಗಲ್ಲ. ಅಕೌಂಟ್ ನಂಬರು, ಆಧಾರ್ ನಂಬರ್ ಎಲ್ಲ ಇದ್ದರೆ ಅಡ್ರೆಸ್ ಪೂರ್ತಿ ಪ್ರಮಾಣದಿಂದ ಮಾತ್ರ ಅವ್ರಿಗೆ ಅಕೌಂಟ್ಗೆ ಪೇ ಆಗೋದು, ಅದು ಹೋಗ್ತಾ ಇಲ್ಲ. ಅದರಿಂದ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇರೋದು 1 ವರ್ಷ ಕಳೆದಿದೆ. ಇಡೀ ರಾಜ್ಯ ಜನ ಏನು ಕಾಂಗ್ರೆಸ್ ಸರ್ಕಾರ ಹಿಂದೆ 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು ಕಾರ್ಡುದಾರ ಕೊಟ್ಟಂಥ ಬೆನಿಫಿಟ್ಸು ಕೊಡ್ತಾ ಇದ್ದಂಥ ಕಾರ್ಡುದಾರರಿಗೆ ಅಕ್ಕಿ ಜೊತೆ ಗೋಧಿ, ಸಕ್ಕರೆ, ಉಪ್ಪು, ಆಯಿಲು, ಬೇಳೆ ಎಲ್ಲ ಕೊಡ್ತಾ ಇದ್ರು 2013ರಲ್ಲಿ. ಆ ನಿರೀಕ್ಷೆ ಇಟ್ಕೊಂಡು ಈ ಸರಿ ಜನ ಸಿದ್ದರಾಮಯ್ಯ ಏನಾರ ಗೆದ್ದರೆ ಕಾರ್ಡುದಾರರಿಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ಪಕ್ಷಾತೀತವಾಗಿ ಎಲ್ಲ ಓಟ್ ಹಾಕಿ 136 ಜನ ಗೆಲ್ಲಿಸಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಾನು 136 ಜನ ಗೆಲ್ತಿದ್ದೆ. ಇದನ್ನು ಏನು ಅವರ 5 ಪ್ರಣಾಳಿಕೆ ಇದೆ, ಅದರಲ್ಲಿ ಪ್ರಮುಖವಾದಂಥ ಪ್ರಣಾಳಿಕೆಯಲ್ಲಿ ಇದು ಅನ್ನಭಾಗ್ಯ. ಇವತ್ತು ಅನ್ನಭಾಗ್ಯ ವಿಫಲ ಆಗಿದೆ. ನಾವು ಸರ್ಕಾರನ ಒತ್ತಾಯ ಮಾಡೋದೇನೆಂದರೆ, ನೀವೇನು ಆಶ್ವಾಸನೆ ಕೊಡ್ತೀರಿ DBT ಮುಖಾಂತರ ಅವ್ರ ಖಾತೆಗೆ ಹಣ ಕೊಡ್ತೀವಿ 170 ರೂಪಾಯಿ ಅಂತ, ಅದರ ಬದಲಾಗಿ 170 ರೂಪಾಯಿಗೆ ಬರೋವಂಥ ಆಹಾರ ಪದಾರ್ಥಗಳು, ಆದರೆ ಕಾರ್ಡುದಾರರಿಗೆ ದಿನನಿತ್ಯ ಬಳಕೆಗೆ ಬೇಕಾದಂಥ ಸಕ್ಕರೆ ಆಗ್ಬೋದು, ಆಯಿಲ್ ಆಗ್ಬೋದು, ಉಪ್ಪು ಆಗ್ಬೋದು, ಬೇಳೆ ಆಗ್ಬೋದು, ಅದನ್ನು ಸಪ್ಲೈ ಮಾಡಿ, ಗೋಧಿನ ಸಪ್ಲೈ ಮಾಡಿ.